ಡ್ಯೂಟಿ ಚಾರ್ಟ್ ತಗೊಳ್ಳಿ. ಇಲ್ಲಿ ಯಾರು ಡ್ಯೂಟಿ ಚಾರ್ಟ್ ಕೊಡಿ. ಬೇಗ ತಗೊಂಬರಕ್ಕೆ ಕೇಸ್ ಪೇಪರ್ ರಿಜಿಸ್ಟರ್ ತಗೊಂಬರಕ್ಕೆ ಇವತ್ತು ಡ್ಯೂಟಿ ಚಾರ್ಟ್ ಯಾರ್ಯಾರಿದ್ದೀರಾ ಹೇಳಿ. ಎಕ್ಸ್ಪ್ಲೈನ್ ಮಾಡಬೇಕು. ಬನ್ನಿ ಈ ಕಡೆ ಹೇಳಿ, ಎಕ್ಸ್ಪ್ಲೈನ್ ಮಾಡಿ. ಇವಾಗ ಯಾರ್ಯಾರು? ಓಕೆ. ಎಲ್ಲಿದ್ದಾರೆ ಅವರು? ಕೊಟ್ಟಿ ಎಷ್ಟು ಜನ ಸ್ಟಾಫ್? ಒಟ್ಟು ಎಷ್ಟು ಜನ ಸ್ಟಾಫ್ ಇದ್ದೀರಾ? 71 ಮೆಂಬರ್ಸ್. ಈಗ ಎಷ್ಟು ಜನ ಇದ್ದೀರಾ? ಸ್ಟೇಷನ್ಗೆ ಹೆಣ್ಮಕ್ಳು ಬಂದರೆ ಯಾರು ಸ್ಪಂದನೆ ಮಾಡೋದು? ಯಾರು ಅಟೆಂಡ್ ಮಾಡೋದು? ಯೂಶಲಿ ಒಂದು ಹೆಣ್ಮಗಳು ಬಂದರೆ ಯಾರು ಅಟೆಂಡ್ ಮಾಡ್ತೀರಾ? ಎಲ್ಲಿದ್ದಾರೆ ಅವ್ರು? ಪೆಟ್ರೋಲಿಂಗ್ ಹೋದಾಗ ಯಾರು ಅಟೆಂಡ್ ಮಾಡ್ತಾರೆ? ಎಲ್ಲಿದ್ದಾರೆ ಅವರು? ಅಲ್ಲ, ಅವ್ರು ಅಲ್ಲಿದ್ದಾರೆ. ಅದರ್ವೈಸ್ ಅವ್ರು ಇಲ್ಲಿ ಇರ್ತಾರ? ಹೇಗೆ ಅಟೆಂಡ್ ಮಾಡ್ತೀರಾ ಅವಾಗ? ಅವರಿಗೆ ಲೆಟ್ರ್ ಬರೆಯಕ್ಕೆ ಬರೋದಿಲ್ಲ ಅನ್ಕೊಳ್ಳಿ, ಯಾರು ಸಹಾಯ ಮಾಡ್ತೀರಾ? ಇಲ್ಲಿ ರಿಜಿಸ್ಟರ್ ತರ ಕೇಳಿ. ಯಾಕೆ ಇಷ್ಟೊತ್ತು ಮಾಡ್ತಾ ಇದ್ದಾರೆ? ಕಂಪ್ಲೇಂಟ್ಸ್ ಇಲ್ಲಿ ಬಂದಿರೋ ಅಂತ ಮಹಿಳಾ ಮತ್ತು ಮಕ್ಕಳ ಕಂಪ್ಲೇಂಟ್ಸ್ ಬುಕ್. FIR ಎಷ್ಟು ಜನಕ್ಕೆ ಮಾಡಿದೀರಾ? 139 ಆಗಿದೆ. ಯಾವಾಗಿಂದು? ನಿನ್ನೆ 3 FIR ಆಗಿದೆ. ತಗೋ. ಹೆಣ್ಮಗಳದ? ಹೆಣ್ಮಗಳದ್ದು. ಹೆಣ್ಮಗಳು ಬಂದು ಕಂಪ್ಲೇಂಟ್ ಕೊಟ್ಟು ನಿಮಗೆ FIR ಮಾಡಿರೋದು ಅಥವಾ ಕಂಪ್ಲೇಂಟ್ ಕೊಟ್ಟು ಹೋಗಿರೋದು ರಕ್ಷಣೆಗೆ ಅಂಥದ್ದು ಒಂದು ತೆಗೆಯಮ್ಮ. ಹಾಂ, ನೆನ್ನೆ ಎಷ್ಟು ಜನ ಬಂದಿದ್ದಾರಾ? ಇದರಲ್ಲಿ ಹೆಣ್ಮಕ್ಳು ಎಷ್ಟು ಜನ ಬಂದಿದ್ದಾರೆ? ನಿನ್ನೆ ಬಂದಿದ್ದು ತೆರೆದ ಮನೆ ಕಾರ್ಯಕ್ರಮ ಮಾಡಿರೋ ಲಿಸ್ಟ್ ಬುಕ್ ತಗೊಂಡು ಕೇಸ್ ರಿಜಿಸ್ಟರ್ ಮಾಡಿರೋ ಬುಕ್ನ ತಗೊಂಡ್ಬರ್ಕ್ ಇಷ್ಟು ಮಾಡಿದ್ರೆ ಹೆಂಗೆ? ತಗೊಂಡ್ಬನ್ನಿ. ಸ್ಕ್ಯಾನಿಂಗ್ ಹಾಕಿರ್ತಾರಲ್ಲ ಎಲ್ಲ ಹಾಕಿದ್ದಾರೆ. ಸ್ಕ್ಯಾನ್ ಮಾಡಿ ಹೆಂಗೆ ಯಾವ ತರ ನಡ್ಕೊಂಡು ಆ ಥರದ್ದೆಲ್ಲ ಜನಸ್ನೇಹಿ ಅಂತ ಒಂದು ಸ್ಕ್ಯಾನರ್ ಇರ್ತಲ್ಲ ಸ್ಟೇಷನ್ ಅಲ್ಲಿ, ಎಲ್ಲಿ QR ಕೋಡ್ ಇರುತ್ತೆ, ಅದನ್ನ ಸ್ಕ್ಯಾನ್ ಮಾಡೋದು. ಯಾಕೆ ಇಷ್ಟು ಟೈಮ್ ಮಾಡ್ತಾ ಇದ್ದೀರಾ? ಬನ್ನಿ. ಏನಮ್ಮ
ಪ್ರಾಸಿಕ್ಯೂಷನ್ ರಿಜಿಸ್ಟರ್ ಬುಕ್ ಏನಿದೆ ತಗೊಂಡ್ ಬನ್ನಿ. ತಗೊಂಡ್ ಬರಕ್ಕೆ ಯಾಕೆ ಮಿಸ್ಟೇಕ್ ಮಾಡ್ತಾ ಇದ್ದೀರಾ? ಎಲ್ಲಿದೆ QR ಕೋಡ್ ಜನಸ್ನೇಹಿದು? ಪ್ರಾಬ್ಲಮ್ ಅದಲ್ಲ, ಈ ಜನಸ್ನೇಹಿ ಅಂತ ಒಂದು QR ಕೋಡ್ ಹಾಕಿರ್ತಾರಲ್ವಾ, ಎಲ್ಲಿದೆ ಇಲ್ಲಿ ಫೀಡ್ಬ್ಯಾಕ್ ಇಲ್ವಾ? ಯಾಕೆ ಈ ತರ ಮಾಡ್ತಾ ಇದ್ದಾರೆ? ಬಲಕ್ಕೆ ಹೇಳಿ. ಏನಾಗ್ತಾ ಇದೆ? ಅಲ್ಲಮ್ಮ, ಅಲ್ವಾ ಬುಕ್ ಎಲ್ಲಿದೆ? ನೀವು ಎಂಟ್ರಿ ಮಾಡೋದಿಲ್ವಾ? ಎಲ್ಲಿದೆ ಆ ಬಂದು? ತಗೊಂಡು ಯಾಕೆ ಹೋಗ್ತಾರೆ? ನಾನು ಅಲ್ಲಿ ಕೇಳೋದಿಲ್ಲ, ನಾನು ನಾಳೆ DC ಆಫೀಸಲ್ಲಿ ಕೇಳಿ. ಅಲ್ಲಪ್ಪ, ಇಲ್ಲೇ ಯಾವ್ದಾದ್ರು ಕೇಸಸ್ ತಗೊಳ್ಳಿ. ಹೌದವಾ? ಇಲ್ಲಿ ನಿಮ್ಗೆ ಇಲ್ಲಿ ಕಂಪ್ಲೇಂಟ್ ಬಂದಿದೆಯಲ್ಲ, ಇಲ್ಲೇ ತೆಗೆದು ತೋರಿಸಿ. ಯಾಕೆ ಇಷ್ಟೊಂದು ಕನ್ಫ್ಯೂಷನ್ ಆಗ್ತಾ ಇದೆ? ಪ್ಲೀಸ್ ಕಮ್ ಡಿಸೈಡ್. ಮತ್ತೆ ಯಾರು ಬರ್ಲಿಕ್ಕೆ ರೆಡಿ ಇಲ್ಲ. ಯಾಕೆ? ನನಗೆ ಅರ್ಥ ಆಗ್ತಾ ಇಲ್ಲ. ಏನಾಗ್ತಾ ಇದೆ? ವಾಟ್ ಇಸ್ ಹ್ಯಾಪ್ನಿಂಗ್? ಹೆಣ್ಮಗಳು ಬಂದೇ ಇಲ್ವಾ ಸ್ಟೇಷನ್ಗೆ? ತಗೊಳ್ಳಿ ಒಬ್ಬರದು. ಯಾರು ಇನ್ಸ್ಪೆಕ್ಟರ್ ಯಾರಿದ್ದಾರೆ? ಬಂದು ಇಲ್ಲಿ ಬರಕ್ಕೆ ಹೇಳಿ. ಓಕೆ, ಅದು ಬೇಡಮ್ಮ. ಅಂದ್ರೆ ಕಂಪ್ಲೇಂಟ್ ಮಾಡಕ್ಕೆ ಅದು ಬಿಡಮ್ಮ. ಪಾಸ್ಪೋರ್ಟ್ದೇ ಹೇಳ್ಬೇಡ ನೀವು. ಬೈಕ್ ಟೆಸ್ಟ್ ಆಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಹೆಣ್ಮಗಳು ಯಾರು ಬಂದೇ ಇಲ್ವಾ ಇಲ್ಲಿ? ಎಲ್ಲಿದೆ? ಏನಕ್ಕೆ? ಅದು ಬಿಟ್ರೆ ಏನದು? ಶಾಂತಿ ಸಭೆ ಅಂದ್ರೆ ಇದು ಸಾಂತ್ವನ ಕೌನ್ಸಿಲಿಂಗ್ DV ಆಕ್ಟ್ ಕೆಳಗಡೆ ಮಾಡಿದ್ದೀರಾ? ಗೊತ್ತಾಯ್ತು, ಗಂಡ ಹೆಂಡತಿ ಮಧ್ಯೆ ಕರೆದು ಮಾತಾಡುವಂಥದ್ದು. ನಾನು ಇದನ್ನೇ ಕೇಳ್ತಾ ಇದ್ದೀನಿ, ಹೆಣ್ಮಕ್ಳದೆಲ್ಲ ಎಲ್ಲಿದೆ? ಮಹಿಳೆಯದೆಲ್ಲಿದೆ? ಪೋಕ್ಸೋ ಕೇಸ್ ಎಷ್ಟಾಗಿದೆ? ಅದಕ್ಕೆಲ್ಲ ನೀವು ಏನ್ ಕ್ರಮ ತಗೊಂಡಿದ್ದೀರಾ? ಎಷ್ಟು ಜನ ಮಹಿಳೆಯರು ನಿಮ್ಗೆ ರಕ್ಷಣೆ ಕೇಳಿ ಇದು ಮಾಡಿದ್ದಾರೆ? ಇನ್ನೊಂದು ರಿಜಿಸ್ಟರ್ ಇದ್ರೆ ಅದನ್ನೇ ನೋಡಿ ನೀವು ಹೇಳ್ಬೋದಲ್ವಾ? ಹೇಳಿ ಅಂತ ನಾನು ಕೇಳ್ತಾ ಇದ್ದೀನಿ. ಮತ್ತೆ ನಿಮ್ದು ತೆರೆದ ಮನೆ ಕಾರ್ಯಕ್ರಮದ್ದು ರಿಜಿಸ್ಟರ್ ಇದೆ. ಮತ್ತೆ ಜನಸ್ನೇಹಿ QR ಕೋಡ್ ಎಲ್ಲಿದೆ? ಇದೆಯಾ? ಹೇಳ್ತೀರಾ ಪ್ರತಿಯೊಬ್ಬರಿಗೂ? ಮಾಡಿದಾರ? ಎವ್ರಿ ಒನ್ ಯಾರು ಹಸ್ಬೆಂಡ್ ಅಂಡ್ ವೈಫ್ ಎಲ್ಲ ರಾತ್ರಿ ಮತ್ತೆ ಏನಾದ್ರು ಹೊಡಿತಾರಂತ. ಬೆಳಗ್ಗೆ ಬಂದು ಹೊಡೆಯೋದು ತುಂಬಾ ಕೈ ಹಾಕ್ಯಾರ. ರಾತ್ರಿ ಕೈ ಹಾಕ್ಯಾರ. ನಮ್ಮ ಅಣ್ಣವ್ರಿಗೆಲ್ಲರಿಗೂ ಹೊಡೆಯಕ್ಕೆ ಯಾರಿಗಾದ್ರೂ ಬೇಗ ಕಳಿಸ್ತೀವಿ ಸರ್. ಮಣ್ಣವ್ರಿಗೆಲ್ಲ ಹೊಡೆಯಕ್ಕೆ ನಾನು ಬಟ್ಟೆ ಮೇಡಮ್ ಎಲ್ಲ ಹೊಡೆಯಕ್ಕೆ ಮೇಡಮ್. ರಾತ್ರಿ ಮೇಡಮ್ ನಾವು ಗವರ್ನರ್ ಕಳಿಸ್ರಿ ಮೇಡಮ್. ಯಾರು ನಾನೇ ಬಿಟ್ಟಿಗೆ ಹೋಗ್ಸಾರಿ ಮೇಡಮ್. ಆಯ್ತು ಮಾಡ ಮೇಡಮ್. ಎಲ್ಲ ಪಂಚಾಯತಿ ಮಾಡ್ತಾರೆ. ಎಲ್ಲರೂ ಹೊಡೆಯಕ್ಕೆ ಮೇಡಮ್.
ಏನಾಗಿದೆ? ಮೈ ಮೇಲೆ ಕೈ ಹಾಕ್ತಾರೆ ಮೇಡಮ್, ರಾತ್ರಿನೂ ಹಾಕ್ಯಾರ ಮೇಡಮ್, ಬೆಳಗ್ಗೆ ಮುಖ ತೊಳೆದು ಬರ್ತಾರೆ ಮೇಡಮ್. ಪಂಚಾಯತ್ಗೆಲ್ಲ ಬರ್ಬೇಕು ಇದನ್ನೇ ಮಾಡೋದು ಸರಿ ಮೇಡಮ್. ಮನೆ ಏ ಐಡಿ ನಿಮ್ಮ ಮನೆಯವರಿಲ್ಲಮ್ಮ ಎಲ್ಲರೂ ಅಲ್ಲೇ ಇದ್ದಾರೆ ಮೇಡಮ್. ಇಮಿಡಿಯೇಟ್ಲಿ ಕಳಿಸೋದು ಸಹಾಯ ಮಾಡಿ. ಏನಂತಾರೆ ಮೇಡಮ್, ರಾತ್ರಿ ಬಂದಿದ್ದೀರಾ? ರಾತ್ರಿ ಎಲ್ಲರೂ ಬಂದಿದ್ರು ಮೇಡಮ್. ಏನಂದ್ರೆ ಈ ಗೋಡೆ ಮೇಲೆ ನೀವ್ ಏನ್ ಹೇಳ್ಬೇಡ್ರಿ, ಗಾಡಿ ತಗೊಂಡು ಗೋಡೆ ಮೇಲೆ ಹೊಡಿತಾರೆ ಮೇಡಮ್. ಗೋಡೆ ಎಲ್ಲ ಸೇರ್ಬಿಟ್ಟು ಅವರೇ ಗಾಡು ಅಂತ ಅವರೇ ರಾತ್ರಿ ಬಂದಿದ್ರು. ಸುಭಾಷ್ ಅವರೇ ಮೇಡಮ್ ಹೊಡೆಯಕ್ಕೆ ಬಂದ್ರು. ಆ ಗಾಡಿ ಮೈ ಮೇಲೆ ಕೈ ಹಾಕ್ತಾರೆ. ಅಟೆಂಡ್ ಮಾಡಿ. ಸುಮ್ನೆ ನಮ್ಮ ಮೇಲೆ ಅಪರಾಧ ಹಾಕಕ್ಕಿಲ್ಲ, ಹೊಟ್ಟೆ ಬೀಳ್ತೀರಾ ಸಾಕಾಗಿದೆ. ನಮ್ಮ ಗಾಡಿ ಏ ರಿಜಿಸ್ಟ್ರಿ ಎಲ್ಲೈತಲ್ಲ ರಿಜಿಸ್ಟ್ರಿ. ಏ ಎಲ್ಲಿಟ್ಟಿ ಅದ? ಏ ಬಾಯ್ ರಿಜಿಸ್ಟ್ರಿ ಅಲ್ಲಿ